ಮಕ್ಕಳಲ್ಲಿ ಉರಿ ಮೂತ್ರ ಎದಕ್ಕೆ ಜಾಸ್ತಿ ಆಗ್ತಾ ಇದೆ? ಉರಿ ಮೂತ್ರಕ್ಕೆ ಕಾರಣ ಏನಿರ್ಬೋದು? ಯೂರಿನ್ ಇನ್ಫೆಕ್ಷನ್ ಅಥವಾ ನೀರು ಮಕ್ಕಳು ಕುಡಿತಾ ಇಲ್ವಾ? ಸೊ ವೆಲ್ಕಮ್ ಟು ಹೆಲ್ತ್ ಅವೇರ್ನೆಸ್ ವಿತ್ ಡಾಕ್ಟರ್ ವಿಜಯ. ಪೇರೆಂಟ್ಸ್, ಇದು ಇತ್ತೀಚೆಗೆ ಕ್ಲಿನಿಕಲ್ OPDಯಲ್ಲಿ ಕೇಸನ್ನು ನೋಡಿದರ ಆಧಾರದ ಮೇಲೆ ನಿಮಗೆ ಜಾಗೃತಿಗಾಗಿ ಮಾಡಿದ್ದ ವಿಡಿಯೋ. ಒಂದು ಮಗು 5 ವರ್ಷದ ಮಗು LKGಗೆ ಹೋಗ್ತಾ UKGಗೆ ಹೋಗ್ತಾ ಇದೆ, ಆದ್ರೆ ಉರಿ ಮೂತ್ರ ಅಂತ ಬಂದಿತ್ತು. ಯಾಕೆ? ಪೇರೆಂಟ್ಸು ವಾಟರ್ ಬಾಟಲನ್ನ ಕಳಿಸ್ತಾರೆ, ಆದ್ರೆ ಸ್ಕೂಲಲ್ಲಿ ಅವರು ನೀರು ಕುಡಿತಾ ಇಲ್ಲ. ಯಾಕೆ? ನೀರ್ ಬಾಟಲು ಅವ್ರ ಊಟದ ಡಬ್ಬಿಯ ಬಾಟಲ್ ಜೊತೆಗೆ ಆ ಸೈಡ್ ಸಪರೇಟ್ ಆಗಿ ಇರಿಸ್ತಾರೆ. ಸೊ ವಾಟರ್ ಬೆಲ್ ಇದೆ, ನಾವು ನೀರು ಕುಡಿಲಿಕ್ಕೆ ಅಂತ ಹೇಳ್ತೇವೆ ಅಂತ ಹೇಳಿ ಸ್ಕೂಲ್ನವರು ಟೀಚರ್ಸ್ ಹೇಳ್ತಾರೆ, ಆದ್ರೆ ಮಕ್ಕಳು ವಾಟರ್ ಬಾಲ್ ಪಕ್ಕದಲ್ಲಿ ಇಲ್ಲ ಅಂತ ಹೇಳಿ ನೀರು ಕುಡಿತಾ ಇಲ್ಲ. ಒಂದ್ ಇಶ್ಯೂ. ಇನ್ನೊಂದು ಮಗುನು ಹಾಗೇನೆ 6 ವರ್ಷದ ಹೆಣ್ಣು ಮಗು ಉರಿ ಮೂತ್ರ ಅಂತ ಬಂದಿತ್ತು. ಯೂರಿನ್ ರೂಟೀನ್, ಈಗ ಯೂರಿನ್ ಕಲ್ಚರ್ ಅನ್ನ ಕಳಿಸಿದೀವಿ. ಅವ್ರದ್ದು ಸೇಮ್ ಬಾಟಲ್ ಯಾವ ರೀತಿ ಪೂರ್ತಿ ತಗೊಂಡ್ ಹೋಗ್ತಾರೆ ಅದೇ ರೀತಿ ತಗೊಂಡ್ ಬರ್ತಾರೆ. ಯಾಕೆ ನೀರು ಕುಡಿದಿಲ್ಲ ಅಂದ್ರೆ ಬಾಟಲ್ ಅಷ್ಟು ದೂರ ಇರುತ್ತಲ್ಲ ಮಮ್ಮಿ, ಅದಕ್ಕೆ ಕುಡಿತಾ ಇಲ್ಲ ಅಂತ ಹೇಳ್ತಾರೆ. ಟೀಚರ್ಸ್ ನೀರು ಟೀಚರ್ಸ್ ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ. ನೀರಿಂದ ಬಾಟಲ್ ದೂರ ಇದ್ದಾಗ ಚಿಕ್ಕ ಮಕ್ಕಳಿಗೆ ಹೇಗೆ ಗೊತ್ತಾಗುತ್ತೆ? ಒಂದು ಬಾಟಲ್ ಅನ್ನ ಪಕ್ಕದಲ್ಲಿನೇ ಇರಿಸ್ಬೇಕು, ಇಲ್ಲ ಅಂದ್ರೆ ಅವ್ರ ಮುದ್ದಿದ ಜಾಗದಲ್ಲಿ ಇದ್ರೆ ಎವ್ರಿ ಬೆಲ್ ಆದ ನಂತರ ಅವ್ರು ನೀರು ಕುಡಿಬಹುದು. ಬಟ್ ಅದು ಆಗ್ತಾ ಇಲ್ಲ. ಸ್ಕೂಲಿಗೆ ಪೇರೆಂಟ್ಸ್ ಅಂತ ನೀವು ಹೋದಾಗ ಅವ್ರು ಏನಂತಾರೆ, ಇಲ್ಲ ವಾಟರ್ ಬೆಲ್ ಇದೆ, ನೀರು ಕುಡಿಲಿಕ್ಕೆ ಹೇಳ್ತೇವೆ, ಆದ್ರೆ ಮಕ್ಕಳು ಕುಡಿತಾ ಇಲ್ಲ. ಬಟ್ ಮಕ್ಕಳು ಅಷ್ಟು ಮ್ಯಾಚೂರ್ ಇದ್ದಿದ್ರೆ ಇದೆಲ್ಲ ಮಾಡೋದ್ ರೀತಿ ಇರುವುದಿಲ್ಲ. ಸೊ ಬೆಸ್ಟ್ ಸೊಲ್ಯೂಷನ್, ಮಕ್ಕಳದು ಕೂತಿರೋ ಜಾಗ ಪಕ್ಕದಲ್ಲೇನೋ ವಾಟರ್ ಬಾಟಲ್ ಅನ್ನ ಇಡ್ಸ್ರಿ. ಟೀಚರ್ಸ್ ನೀವು ಹೇಳಿದ್ದನ್ನೆಲ್ಲ ಮಕ್ಕಳು ಕೇಳ್ತಾರೆ. ಸ್ಟ್ರಿಕ್ಟ್ ಆಗಿ ಟೀಚರ್ಸ್ ಹೇಳಿದ್ದನ್ನ ಮಕ್ಕಳು ಕೇಳ್ತಾರೆ. ಸೊ ಅವಾಗ ವಾಟರ್ ಅವ್ರು ಬಂದಿದ ತಕ್ಷಣ ಎವ್ರಿ ಟೈಮ್ ಟೇಬಲ್ ಪೀರಿಯಡ್ ಚೇಂಜ್ ಆದಾಗ ಟೀಚರ್ಸ್ ಬಂದ ಕೂಡಲೇ ಜಸ್ಟ್ ಇಟ್ ವಿಲ್ ಟೇಕ್ ಓನ್ಲಿ 1 minute 30 seconds ಅವ್ರ ಬಾಟಲ್ ಓಪನ್ ಮಾಡಿ ಯೂರಿನ್ ಮೋಸ್ಟ್ ಕಾಮನ್ ಕಾಸ್ ಆಫ್ ಯೂರಿನ್ ಇನ್ಫೆಕ್ಷನ್, ಕಾಂಪ್ಲಿಕೇಟೆಡ್ ಅನ್ಕಾಂಪ್ಲಿಕೇಟೆಡ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ ಮೊದಲನೇ ಮೇನ್ ಕಾರಣ ಇತ್ತೀಚೆಗೆ ಸ್ಕೂಲ್ ಹೋಗುತ್ತಿರುವ ಮಕ್ಕಳಲ್ಲಿ ಕಡಿಮೆ ನೀರು ಕುಡಿಯೋದು. ಕಡಿಮೆ ನೀರು ಕುಡಿಯೋದ್ರಿಂದ ಡಿಹೈಡ್ರೇಷನ್ ಆಗುತ್ತೆ. ಕಾನ್ಸಂಟ್ರೇಟೆಡ್ ಯೂರಿನ್, ಫುಲ್ ಹೈ, ಎಷ್ಟು ಹಳದಿ ಮೂತ್ರ ಮಾಡ್ತಾರೆ. ಸೊ ದಟ್ ಈಸ್ ಅ ಮೇನ್ ಥಿಂಗ್. ಸೊ ಪೇರೆಂಟ್ಸ್ ಇದ್ರ ಬಗ್ಗೆ ತಿಳ್ಕೊಳ್ಳಿ, ಅವೇರ್ನೆಸ್ ಮೂಡಿಸಿ. ಆಯ್ತಂದ್ರೆ ಸ್ಕೂಲ್ ಕಮಿಟಿಯವ್ರ ಜೊತೆಗೆ ಮಾತಾಡಿ, ಇಲ್ಲ ನೀವೇ ಏನಾದ್ರು ಮಾಡಿ ನಿಮ್ಮ ಮಕ್ಕಳಿಗೆ ನೀರು ಕುಡಿಸಿದ್ರೆ ಪ್ರೇರಿಸಬೇಕು. ಇಲ್ಲ ಅಂದ್ರೆ ಮಕ್ಕಳು ಬೆಳಿಗ್ಗೆಂತ ಸಂಜೆವರೆಗೂ ಸ್ಕೂಲಲ್ಲಿ ಇರ್ತಾರೆ. ಇದು KG LKG ಅಂದ್ರೆ ಹಾಫ್ ಡೇ ಅಲ್ಲೇ ಇರುತ್ತೆ. ಸೊ ಇದು ರೆಸ್ಪಾನ್ಸಿಬಿಲಿಟಿ ಯಾರ್ದು? ಸ್ಕೂಲ್ ಕಮಿಟಿಯವ್ರದ್ದು, ಟೀಚರ್ಸ್ದು. ಸೊ ವಿಲ್ ಸಿ ಇದಕ್ಕೆ ಯಾವ ರೀತಿ ಪರಿಹಾರ ಸಿಗತ್ತೆ ಗೊತ್ತಿಲ್ಲ. ಅವೇರ್ನೆಸ್ ಅಂತೂ ಮಾಡೋಣಂತ್ರಿ. ಸೊ ಪೇರೆಂಟ್ಸ್ ಇದ್ರ ಬಗ್ಗೆ ತಿಳ್ಕೊಳ್ಳಿ, ನೀವು ಜಾಗರೂಕರಾಗ್ರಿ, ಜಾಗೃತಿ ಮೂಡಿಸಿ, ಇದಕ್ಕೆ ಏನ್ ಪರಿಹಾರ ನೋಡೋಣ ಅಂತ. ಬಟ್ ಮಕ್ಕಳು ನೀರು ಕುಡಿದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗೋದಿಲ್ಲ. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆದ್ರೆ ಯೂರಿನ್ ಕಲ್ಚರ್ ಕಳಿಸ್ಬೇಕು. ಅದ್ರ ತಕ್ಕಂಗೆ ಸುಮ್ಮನೆ ಆಂಟಿಬಯೋಟಿಕ್ ಮಕ್ಕಳಿಗೆ 5 ರಿಂದ 10 ದಿನ ಕೊಡ್ಬೇಕಾಗತ್ತೆ. ಆಮೇಲೆ ಯೂರಿನ್ ಕಲ್ಚರ್ ಪಾಸಿಟಿವ್ ಅಂದ್ರೆ ಹೊಟ್ಟೆ ಸ್ಕ್ಯಾನಿಂಗ್ USG ಅಬ್ಡೋಮೆನ್ ಮಾಡಿಸ್ಬೇಕು. ತುಂಬಾ ಕಾಂಪ್ಲಿಕೇಶನ್ಸ್ ಇದೆ. ಯೂರಿನ್ ಅವ್ರು ಚೆನ್ನಾಗಿ ಮಾಡ್ತಾ ಇಲ್ಲ ಅಂದ್ರೆ ಅವಾಗ ಬಾವೆಲ್ ಬ್ಲಾಡರ್ ಡಿಸ್ಫಂಕ್ಷನ್ ಆಗುತ್ತೆ. ಸೊ ಇಟ್ಸ್ ಅ ಬಿಗ್ ಇಶ್ಯೂ, ಇಟ್ಸ್ ನಾಟ್ ಅ ಸ್ಮಾಲ್ ಇಶ್ಯೂ ಅಟ್ ಆಲ್. ಸೊ ಇದಕ್ಕೆ ನಾವು ಜಾಗೃತ ಆಗೋಣ. ಏನಾದ್ರೂ ಪರಿಹಾರ ಇದ್ರೆ ಕಂಡುಹಿಡಿಯೋಣ. ನಿಮ್ಮ ಹತ್ರ ಏನಾದ್ರೂ ಪರಿಹಾರ ಇದ್ರೆ ಮೆಸೇಜ್ ಮಾಡ್ಬೋದು, DM ಮಾಡ್ಬೋದು. ಸೊ ಥ್ಯಾಂಕ್ ಯು. Dr. Vijaya, parenting pediatrician.